ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಒಂದು ಪ್ರಕಟಣೆ ಇದೆ. ಇದೇ ಬರುವ ಜೂನ್ 2ರಿಂದ ಪಾಂಚಜನ್ಯ ಐಎಎಸ್ನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಕನ್ನಡ ಹಾಗೂ ಇಂಗ್ಲಿಷ್ ಎರಡರಲ್ಲೂ ಉತ್ತಮ ಗುಣಮಟ್ಟದ ಕೋಚಿಂಗ್ ಇರುತ್ತೆ. ಹಾಗಾಗಿ ಆಸಕ್ತ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ನಂಬರ್ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ, ಆ ನಂಬರ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇವತ್ತಿನ ವಿಷಯಗಳನ್ನ ನೋಡೋದಾದ್ರೆ, ಮೊದಲನೇದು, ಬಾಂಗ್ಲಾದೇಶ್ ಆರ್ಮಿ ಅಟ್ ಆಡ್ಸ್ ವಿತ್ ಗವರ್ಮೆಂಟ್ ಆನ್ ಮ್ಯಾನ್ಮಾರ್ ಕಾರಿಡಾರ್. ಅಲ್ಲಿನ ಸೇನೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಮ್ಮ ದೇಶದ ಮ್ಯಾನ್ಮಾರ್ ಕಾರಿಡಾರ್ ಪ್ಲಾನ್ ಅನ್ನ ವಿರೋಧಿಸ್ತಾ ಇದೆ ಬಾಂಗ್ಲಾದೇಶದ ಸೇನೆ. ಆರ್ಮಿ ಸೇಸ್ ಇಟ್ ವಿಲ್ ನಾಟ್ ಸಪೋರ್ಟ್ ಎನಿ ಪ್ಲಾನ್ ಲೈಕ್ ದಿ ಪ್ರಪೋಸ್ಡ್ ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ ಟು ದಿ ಮ್ಯಾನ್ಮಾರ್ ಇಫ್ ಇಟ್ ಅಫೆಕ್ಟ್ಸ್ ನ್ಯಾಷನಲ್ ಸೆಕ್ಯೂರಿಟಿ ಆರ್ ಸಾವರ್ನಿಟಿ. ಮುಖ್ಯವಾಗಿ ಸಾರ್ವಭೌಮತ್ವದ ಮೇಲೆ, ಆ ದೇಶದ ಅಂದ್ರೆ ಮ್ಯಾನ್ಮಾರ್ನ ಸಾರ್ವಭೌಮತ್ವದ ಮೇಲೆ ಪರಿಣಾಮ ಬೀರುವಂತಹ ಯಾವುದೇ ಕಾರಿಡಾರ್ನಂತಹ ಯೋಜನೆಯನ್ನ ತಾವು ಬೆಂಬಲಿಸೋದಿಲ್ಲ ಅಂತ ಅಲ್ಲಿನ ಸೇನೆ ಹೇಳ್ತಾ ಇದೆ. ಮ್ಯಾನ್ಮಾರ್ನ ಸರ್ಕಾರ ಹಾಗೂ ಭಾರತ ಸರ್ಕಾರ ಒಟ್ಟಾಗಿ ಸೇರಿ ಈ ಯೋಜನೆಯನ್ನ ರೂಪಿಸಲಿಕ್ಕೆ ಮುಂದಾಗಿದ್ವು. ಆದ್ರೆ ಆರ್ಮಿ ಅಲ್ಲಿನ ಸರ್ಕಾರದ ಕೆಲವು ಪ್ಲಾನ್ಗಳನ್ನ ಒಪ್ಕೊಳ್ತಾ ಇಲ್ಲ. ಆರ್ಮಿ ವಾರ್ನ್ಸ್ ಆಫ್ ಸೆಕ್ಯೂರಿಟಿ ರಿಸ್ಕ್ ಅಂಡ್ ಲ್ಯಾಕ್ ಆಫ್ ಕನ್ಸಲ್ಟೇಷನ್. ಏನ್ ಹೇಳ್ತಾ ಇದೆ ಆರ್ಮಿ ಅಂತಂದ್ರೆ, fears corridor could bring danger like working with armed groups and drug smugglers, and they are upset that the government didn't consult them before taking such decisions. ಅಲ್ಲಿನ ಸರ್ಕಾರ ತಮ್ಮನ್ನ ಸಂಪರ್ಕ ಮಾಡದೆ, ತಮ್ಮ ಸಮಾಲೋಚನೆ ನಡೆಸದೆ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಹಾಗಾಗಿ ಇದಕ್ಕೆ ನಾವು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದೇವೆ ಅಂತ ಅಲ್ಲಿನ ಸೇನೆ ಹೇಳ್ತಾ ಇದೆ. ಯಾಕಂತಂದ್ರೆ ಇಂತಹ ಕಾರಿಡಾರ್ ನಿಂದ ಸಶಸ್ತ್ರ ಗುಂಪುಗಳು ಮತ್ತೆ ಬೇರೆ ಬೇರೆ ಮಾದಕ ವಸ್ತುಗಳನ್ನ ಕಳ್ಳ ಸಾಗಣೆ ಮಾಡುವವರು ಹೆಚ್ಚಾಗ್ತಾ ಇದ್ದಾರೆ. ಹಾಗಾಗಿ ಇಂಥ ಅಪಾಯಗಳು ಜಾಸ್ತಿ ಆಗಬಹುದು ಅನ್ನೋದು ಅಲ್ಲಿನ ಸೇನೆಯ ಒಂದು ಅಭಿಪ್ರಾಯ. ಇದರ ನಂತರ ಮುಂದೆ, ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಸೆಟ್ ಟು ಗಿವ್ ಶಾರ್ಪರ್ ರೇನ್ ಅಲರ್ಟ್ಸ್. IMD ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ನಾವು ಕೆಲವು ದಿನಗಳ ಹಿಂದೆ ಮಾನ್ಸೂನ್ ಮಳೆಯ ಬಗ್ಗೆ ತಿಳ್ಕೊಳ್ಬೇಕಾದ್ರೆ IMD ಮೆನ್ಷನ್ ಮಾಡಿದ್ವಿ. ಈಗ ನೋಡಿ, ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಅಂದ್ರೆ ಭಾರತದ ಮುನ್ಸೂಚನಾ ವ್ಯವಸ್ಥೆ, ಇದೊಂದು ಹೆಸರು. ಇದು ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಅಂತ VFS ಅಂತ ಕರೀತಾರೆ. ಗಿವ್ಸ್ ಮೋರ್ ಅಕ್ಯುರೇಟ್ ರೇನ್ ಅಲರ್ಟ್. ಹೆಚ್ಚು ನಿಖರವಾದ ಮಳೆಯ ಬಗ್ಗೆ ಎಚ್ಚರಿಕೆಗಳನ್ನು ನೀಡುತ್ತೆ ಇದು. IMD ಹ್ಯಾಸ್ ಸ್ಟಾರ್ಟೆಡ್ ಯೂಸಿಂಗ್ ನ್ಯೂ ಸಿಸ್ಟಮ್ ದಟ್ ಕ್ಯಾನ್ ಗಿವ್ ಬೆಟರ್ ಶಾರ್ಟ್ ಅಂಡ್ ಮೀಡಿಯಂ ಟರ್ಮ್ ರೇನ್ ಫೋರ್ಕಾಸ್ಟ್. ಈಗ IMD, ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ಮುಖ್ಯವಾಗಿ ಮಳೆಗೆ ಸಂಬಂಧಪಟ್ಟ ಹಾಗೆ ಹೊಸ ವ್ಯವಸ್ಥೆಯನ್ನ ಬಳಸಲಿಕ್ಕೆ ಪ್ರಾರಂಭ ಮಾಡಿದೆ. ಅದೇನ್ ಮಾಡುತ್ತೆ ಹೊಸ ವ್ಯವಸ್ಥೆ? ಮತ್ತೆ ಶಾರ್ಟ್ ಮತ್ತೆ ಮೀಡಿಯಂ ಟರ್ಮ್ ಎರಡು, ಅಲ್ಪಾವಧಿ ಮತ್ತೆ ಮಧ್ಯಮಾವಧಿ ಎರಡೂ ಸಂದರ್ಭಗಳಲ್ಲಿ ಮಳೆಯ ಬಗ್ಗೆ ಹೆಚ್ಚು ನಿಖರವಾದ ಮುನ್ಸೂಚನೆಗಳನ್ನ ಕೊಡುತ್ತೆ. ಆ ವ್ಯವಸ್ಥೆ ಹೆಸರು ನಿಮ್ಗೆ ಗೊತ್ತಿರಲಿ, ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್. ನೋಡಿ, ಇವನ್ ಎಟ್ ದಿ ವಿಲೇಜ್ ಆರ್ ಪಂಚಾಯತ್ ಲೆವೆಲ್, ಅಂದ್ರೆ ಗ್ರಾಮೀಣ ಭಾಗ ಪಂಚಾಯತ್ ಮಟ್ಟದಲ್ಲಿಯೂ ಸಹ ಅದು ಉತ್ತಮ ಸೂಚನೆಗಳನ್ನ ಅದು ಕೊಡುತ್ತೆ. ಮೋರ್ ಪವರ್ಫುಲ್ ಟೆಕ್ನಾಲಜಿ ಹೆಲ್ಪ್ ಫೋರ್ಕಾಸ್ಟ್ ಬೆಟರ್. ಈಗ ಈ ಹೊಸ ಮಾಡೆಲ್ ಇದೆಯಲ್ವಾ, ಈ ಮಾಡೆಲ್ ಯೂಸಸ್ ಸ್ಮಾಲರ್ ಗ್ರಿಡ್ಸ್, 6 ಕಿಲೋಮೀಟರ್ ಗ್ರಿಡ್ ಅದನ್ನ ಯೂಸ್ ಮಾಡುತ್ತೆ, ವಿಚ್ ಇಂಪ್ರೂವ್ಸ್ ಅಕ್ಯುರಸಿ. ತುಂಬಾ ನಿಖರತೆ ಜಾಸ್ತಿ ಇದೆ ಇದರಲ್ಲಿ. ಅಂಡ್ ಇಂಡಿಯಾ ಇಸ್ ದಿ ಓನ್ಲಿ ಕಂಟ್ರಿ ಗಿವಿಂಗ್ ವೆದರ್ ಫೋರ್ಕಾಸ್ಟ್ ಅಟ್ ದಿಸ್ ಫೈನ್ ಲೆವೆಲ್. ನೋಡಿ, 6 ಕಿಲೋಮೀಟರ್ ಈ ಒಂದು ರೇಂಜ್ ನಲ್ಲಿ ಇಷ್ಟು ಚೆನ್ನಾಗಿರೋ ನಿಖರವಾದ ಉತ್ತಮ ಮುನ್ಸೂಚನೆಯನ್ನು ಕೊಡುವ ದೇಶ ಭಾರತ, ಏಕೈಕ ದೇಶ ಭಾರತ. ಇಂತಹ ಈ ಒಂದು ಒಳ್ಳೆಯ ರೀತಿಯ ಗುಣಮಟ್ಟದ ಮುನ್ಸೂಚನೆ ಕೊಡುವಂತಹ ಏಕೈಕ ದೇಶ ನಮ್ಮ ಭಾರತ. ಮುಂದಿನದ್ದು, ಅನ್ ಆಪರೇಷನ್ ದಟ್ ವಾಸ್ ಆಲ್ಸೋ ಅಬೌಟ್ ಅ ಸೆಲ್ಫ್ ರಿಲಯಂಟ್ ಇಂಡಿಯಾ. ಇಂಡಿಯಾ ಇಸ್ ಬಿಕಮಿಂಗ್ ಸೆಲ್ಫ್ ರಿಲಯಂಟ್ ಅಂಡ್ ಸ್ಟ್ರಾಂಗ್ ಇನ್ ಡಿಫೆನ್ಸ್ ಅಂಡ್ ಟೆಕ್ನಾಲಜಿ. ಭಾರತ ಈಗ ತನ್ನ ರಕ್ಷಣಾ ವ್ಯವಸ್ಥೆ ಮತ್ತು ತಂತ್ರಜ್ಞಾನದಲ್ಲಿ ನಿಧಾನವಾಗಿ ಸ್ವಾವಲಂಬಿ ಆಗ್ತಾ ಇದೆ, ಬಲಶಾಲಿ ಆಗ್ತಾ ಇದೆ. ಥ್ರೂ ಇನಿಷಿಯೇಟಿವ್ಸ್ ಲೈಕ್ ಮೇಕ್ ಇನ್ ಇಂಡಿಯಾ ಅಂಡ್ ಆತ್ಮನಿರ್ಭರ್ ಭಾರತ್, India is now making its own defense equipment, exporting to many countries and reducing its need to import from others. ಮುಖ್ಯವಾಗಿ ಎರಡು ಯೋಜನೆಗಳು, ಮೇಕ್ ಇನ್ ಇಂಡಿಯಾ, ಇನ್ನೊಂದು ಆತ್ಮನಿರ್ಭರ್ ಭಾರತ್. ಈ ಹಲವಾರು ಉಪಕ್ರಮಗಳಿಂದಾಗಿ ಭಾರತ ತನ್ನ ರಕ್ಷಣಾ ಸಾಧನಗಳನ್ನ ತಾನೇ ತಯಾರಿಸ್ತಾ ಇದೆ. ಅದೇ ರೀತಿ ನಾವು ತಯಾರಿಸೋದು ಮಾತ್ರ ಅಲ್ಲ, ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದೇವೆ. ನಮ್ಮ ಆಮದು ಮಾಡಿಕೊಳ್ಳುವ ಅಗತ್ಯ ಸಹ ಕಡಿಮೆ ಆಗ್ತಾ ಇದೆ. ಇಂಡಿಯಾ ಇಸ್ ಗ್ರೋವಿಂಗ್ ಫಾಸ್ಟ್ ಇನ್ ಇನೋವೇಷನ್ ಅಂಡ್ ಸ್ಟಾರ್ಟ್ಅಪ್ಸ್. ಮೊದಲನೇದು ರಕ್ಷಣೆ, ಇನ್ನೊಂದು ತಂತ್ರಜ್ಞಾನ. ಇಂಡಿಯಾ ನೌ ಹ್ಯಾಸ್ ದಿ ವರ್ಲ್ಡ್ಸ್ ಥರ್ಡ್ ಲಾರ್ಜೆಸ್ಟ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್. ನವೋದ್ಯಮ, ಹೊಸ ಉದ್ಯಮಗಳು, ಸ್ಟಾರ್ಟ್ಅಪ್ಗಳು ವಿಶ್ವದಲ್ಲೇ 3ನೇ ಅತಿ ದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆ. ಅಂದ್ರೆ ಸ್ಟಾರ್ಟ್ಅಪ್ಗಳು ಜಾಸ್ತಿ, 3ನೇ
ಸ್ಥಾನದಲ್ಲಿದ್ದೇವೆ ನಾವು. ಜಾಸ್ತಿ ಸ್ಟಾರ್ಟ್ಗಳು ನಮ್ಮ ದೇಶದಲ್ಲಿ ಈಗ ಹೊಸದಾಗಿ ಕಂಡು ಬರ್ತಾ ಇವೆ. ಇಟ್ ಇಸ್ ಲೀಡಿಂಗ್ ಇನ್ ಏರಿಯಾಸ್ ಲೈಕ್ AI, ಸ್ಪೇಸ್ ಟೆಕ್ನಾಲಜಿ ಅಂಡ್ ಡಿಫೆನ್ಸ್ ಟೆಕ್ನಾಲಜಿ. ಅದರಲ್ಲೂ ಸ್ಟಾರ್ಟ್ಅಪ್ಗಳು ಮುಖ್ಯವಾಗಿ ಈಗ AI ಗೆ ಸಂಬಂಧಪಟ್ಟ ಹಾಗೆ ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತೆ ರಕ್ಷಣಾ ತಂತ್ರಜ್ಞಾನ ಈ ಎಲ್ಲ ವಿಷಯಗಳಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಸ್ಟ್ರಾಂಗ್ ಸಪೋರ್ಟ್ ಫ್ರಮ್ ಗೌರ್ಮೆಂಟ್, ಇಂಡಸ್ಟ್ರಿ ಅಂಡ್ ಗ್ಲೋಬಲ್ ಪಾರ್ಟ್ನರ್ಶಿಪ್ಸ್. ಮುಖ್ಯವಾಗಿ ಇದು ಬೆಳಿಬೇಕು ಅಂತಂದ್ರೆ ಒಂದು ಸರ್ಕಾರದ ಸಪೋರ್ಟ್ ಇರಬೇಕು, ಅದರ ಜೊತೆ ಉದ್ಯಮಗಳಿಗೆ ಬೇಕಾದಂತ ಎಲ್ಲ ವಾತಾವರಣ ಚೆನ್ನಾಗಿರ್ಬೇಕು, ಮತ್ತೆ ಜಾಗತಿಕ ಪಾಲುದಾರಿಕೆಗಳು ಅಂತಂದ್ರೆ ಬೇರೆ ಅಮೆರಿಕ ಅಥವಾ ಚೀನಾ ಬೇರೆ ಬೇರೆ ದೇಶಗಳಿಂದ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಮ್ಮ ದೇಶಕ್ಕೂ ಸಹ ಬೇರೆ ದೇಶದವರು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇರಬೇಕು. ಎಲ್ಲ ಸಹ ಈಗ ಚೆನ್ನಾಗಿ ಸಿಗ್ತಾ ಇದೆ. ಹಾಗಾಗಿ ರಕ್ಷಣೆ ಮತ್ತು ತಂತ್ರಜ್ಞಾನದಲ್ಲಿ ನಾವು ಚೆನ್ನಾಗಿ ಮುಂದುವರಿತಾ ಇದ್ದೇವೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಒಂದು ಚಿಕ್ಕ ಡೀಟೇಲ್ ಇತ್ತು. ಇಂಡಿಯಾ ಪುಷಿಂಗ್ ಬ್ಯಾಕ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಟು ಬಾಂಗ್ಲಾದೇಶ್. ಡಾಕ್ಯುಮೆಂಟ್ ಇಲ್ಲದೆ ಇರೋರನ್ನ ಮತ್ತೆ ಇಲ್ಲಿಗಲ್ ಆಗಿ ದೇಶದ ಒಳಗೆ ನುಸುಳಿರುವವರನ್ನ, ವಲಸೆ ಬಂದಿರುವವರನ್ನ, ಇಮಿಗ್ರೆಂಟ್ಸ್ ಗಳನ್ನ ಭಾರತ ವಾಪಸ್ಸು ಬಾಂಗ್ಲಾದೇಶಕ್ಕೆ ಕಳಿಸ್ತಾ ಇದೆ. ನಂತರ ಫೋಕಸ್ ಆನ್ ಹೀಟ್ ರೆಸಿಲಿಯನ್ಸ್ ಡಿಸ್ಪೈಟ್ ದಿ ಮಾನ್ಸೂನ್. ಏನ್ ಹೇಳ್ತಾ ಇದ್ದಾರೆ? ಪ್ರಿವೆಂಟಿವ್ ಕೇರ್ ಇಸ್ ಬೆಟರ್ ದೆನ್ ಎಮರ್ಜೆನ್ಸಿ ಕೇರ್. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನುವಂಥದ್ದನ್ನು ಕೇಳಿರ್ಬಹುದು ನೀವು. ಅಂತಂದ್ರೆ ಮುಂಜಾಗ್ರತೆ ಬಹಳ ಮುಖ್ಯ. ಅಂತಂದ್ರೆ ಯಾವುದೇ ರೋಗ ಬಂದು ಆದ್ಮೇಲೆ ನಾವು ಯಾವುದೇ ಕ್ರಮಗಳನ್ನ ಕೈಗೊಳ್ಳೋದಕ್ಕಿಂತ ಮೊದಲೇ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳುವುದು ಬಹಳ ಇಂಪಾರ್ಟೆಂಟ್, ಅದೇ ಉತ್ತಮ ಅಂತ. ಹಾಗಾಗಿ ತುರ್ತು ಆರೈಕೆ, ಈಗ ಯಾವುದೋ ರೋಗ ಬರುತ್ತೆ ಅದಾದ್ಮೇಲೆ ತಕ್ಷಣ ಎಮರ್ಜೆನ್ಸಿ ಏನು ಮಾಡ್ತೇವೆ, ಎಮರ್ಜೆನ್ಸಿ ಕೇರ್ ತಗೊಳ್ತೇವೆ, ಅದಕ್ಕಿಂತ ಮೊದಲೇ ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಳೋದು ಉತ್ತಮ. Instead of only treating people after they fall sick from heat, we should train health workers like Ashas to warn people early, give safety tips, and check on those at high risk during heat waves. ಈಗ ಇಲ್ಲಿ ಹೇಳ್ತಾ ಇರೋದು ಹೀಟ್ ವೇವ್ಸ್, ಹೀಟ್ ಜಾಸ್ತಿ ಆಗ್ತಾ ಇದೆ ಕೆಲವೊಂದು ಭಾಗದಲ್ಲಿ, ಶಾಖದ ಅಲೆಗಳು. ಈ ಶಾಖದಿಂದಾಗಿ ಎಷ್ಟೋ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಆದ್ಮೇಲೆ ಅನಾರೋಗ್ಯಕ್ಕೆ ಒಳಗಾದ ನಂತರ ಚಿಕಿತ್ಸೆ ನೀಡೋ ಬದಲು ಮುಂಚಿತವಾಗಿ ಎಚ್ಚರಿಕೆ ನೀಡೋದು, ಸುರಕ್ಷತಾ ಸಲಹೆಗಳನ್ನ ನೀಡೋದು, ಮತ್ತೆ ಆ ಸಂದರ್ಭದಲ್ಲಿ ಅಪಾಯದಲ್ಲಿರೋರನ್ನ ಪರಿಶೀಲಿಸಲಿಕ್ಕೆ ನಾವು ಆರೋಗ್ಯ ಕಾರ್ಯಕರ್ತೆಯರು, ಮುಖ್ಯವಾಗಿ ಆಶಾ ವರ್ಕರ್ಸ್ ಅವ್ರ ಬಗ್ಗೆ ಕೇಳಿರ್ಬಹುದು ನೀವು. ಆಶಾ ಕಾರ್ಯಕರ್ತೆಯರ ಬಗ್ಗೆ ಕೇಳಿರ್ತೀರಾ. ಅವರಿಗೆ ನಾವು ತರಬೇತಿ ನೀಡಬೇಕು. ಇನ್ನು ಪ್ರೊಟೆಕ್ಟ್ ದಿ ಮೋಸ್ಟ್ ವಲ್ನರೇಬಲ್, ಮುಖ್ಯವಾಗಿ ದುರ್ಬಲರು, ಯಾರು ಪೀಪಲ್ ಲೈಕ್ ಡೈಲಿ ವೇಜ್ ವರ್ಕರ್ಸ್, ಒಂದು ದಿನಗೂಲಿ ಕಾರ್ಮಿಕರು, ಅವ್ರಿಗೆ ತುಂಬಾ ಹೊತ್ತು ಬಿಸಿಲಲ್ಲಿ ಇರ್ಬೇಕಾಗತ್ತಲ್ವಾ ಅವರು. ಪುವರ್ ಫ್ಯಾಮಿಲೀಸ್, ಬಡ ಕುಟುಂಬಗಳು, ಅಂಡ್ ದಿ ಎಲ್ಡರ್ಲಿ, ವಯಸ್ಸಾದವರು, ವೃದ್ಧರು, ಸಫರ್ ದ ಮೋಸ್ಟ್ ಇನ್ ಎಕ್ಸ್ಟ್ರೀಮ್ ಹೀಟ್. ಹಾಗಾಗಿ ಇವರೆಲ್ಲ ತೀವ್ರವಾದ ಶಾಖದಲ್ಲಿ ಬಳಲ್ತಾ ಇರ್ತಾರೆ. ಸೊ ವಿ ನೀಡ್ ಕೂಲ್ ಶೆಲ್ಟರ್ಸ್, ತಂಪಾದ ಆಶ್ರಯ ಸ್ಥಾನಗಳು ಬೇಕು. ವಾಟರ್ ಸ್ಟೇಷನ್, ನೀರಿನ ಕೇಂದ್ರ ಅಂತಂದ್ರೆ ಅವಾಗ ಬಾಯಾರಿಕೆ ಆದಾಗ ಅಲ್ಲಲ್ಲಿ ನೀರಿನ ಕೇಂದ್ರಗಳನ್ನ ಇಡಬೇಕು. ಅಂಡ್ ಬೆಟರ್ ಪಾಲಿಸೀಸ್ ಟು ಪ್ರೊಟೆಕ್ಟ್ ದೆಮ್ ಬಿಫೋರ್ ದೆ ಫಾಲ್ ಸಿಕ್. ಎಲ್ಲ ಅನಾರೋಗ್ಯಕ್ಕೆ ಆದ ನಂತರ ಕ್ರಮ ಕೈಗೊಳ್ಳೋ ಬದಲು ಮೊದಲೇ ಎಲ್ಲವನ್ನ ತಡೆಗಟ್ಟಲಿಕ್ಕೆ ಒಳ್ಳೆಯ ನೀತಿಗಳನ್ನು ಸಹ ನಾವು ರೂಪಿಸಬೇಕು. ಈಗ ನಂತರ ಎರಡು ಚಿಕ್ಕ ಎಡಿಟೋರಿಯಲ್ ಇದೆ. ಒಂದು ಗ್ರೇಟರ್ ಶೇರ್, ಇದ್ರ ಬಗ್ಗೆ ನೋಡೋಣ. ಇನ್ನೊಂದು ಟೆಸ್ಟಿಂಗ್ ಟೈಮ್ಸ್. ಇದು ಶುಭ್ಮನ್ ಗಿಲ್ ಅವರು ಟೆಸ್ಟ್ ಟೀಮ್ ನ ಕ್ಯಾಪ್ಟನ್ ಆಗಿರೋದ್ರಿಂದ ಅದರ ಬಗ್ಗೆ ಕೊಟ್ಟಿದ್ದಾರೆ. ಇದನ್ನ ನಾವು ಡೀಟೇಲ್ ಆಗಿ ನೋಡೋದಿಲ್ಲ. ಗ್ರೇಟರ್ ಶೇರ್ ಮೊದಲೇದು ನೋಡೋಣ. ಸ್ಟೇಟ್ಸ್ ವಾಂಟ್ ಅ ಬಿಗ್ಗರ್ ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್. ನಿನ್ನೆ ಸಹ ನೋಡಿದ್ವಿ, ತಮಿಳುನಾಡು ಸ್ಟಾಲಿನ್ ಅವರು ಪ್ರಧಾನಮಂತ್ರಿ ಮೋದಿ ಅವರಿಗೆ ಹೇಳಿದ್ರು. ಅದೇ ರೀತಿ ಆಫ್ಟರ್ GST ವಾಸ್ ಇಂಟ್ರೊಡ್ಯೂಸ್ಡ್, GST ಬಂದ ನಂತರ ಮೆನಿ ಟ್ಯಾಕ್ಸಸ್ ಕಲೆಕ್ಟೆಡ್ ಬೈ ಸ್ಟೇಟ್ಸ್ ವರ್ ಮರ್ಜ್ಡ್ ಇನ್ ಟು ದ ಒನ್ ಸಿಸ್ಟಮ್. ಈಗ ಸ್ಟೇಟ್ಸ್ ಗಳು ಮೊದಲು ಬಹಳ ಬೇರೆ ಬೇರೆ ಅನೇಕ ತೆರಿಗೆಗಳನ್ನ ಸಂಗ್ರಹಿಸ್ತಾ ಇದ್ರು, ಎಲ್ಲವನ್ನ ಒಂದೇ ಸಿಸ್ಟಮ್ ಅಲ್ಲಿ ವಿಲೀನಗೊಳಿಸಿ ಬಿಟ್ಟಿದ್ದಾರೆ. ಸೊ ನಾವು ಸ್ಟೇಟ್ಸ್ ಆರ್ ಆಸ್ಕಿಂಗ್ ಫಾರ್ 50% ಆಫ್ ಸೆಂಟ್ರಲ್ ಟ್ಯಾಕ್ಸ್ ಮನಿ ಇನ್ಸ್ಟೆಡ್ ಆಫ್ ದಿ ಕರೆಂಟ್ 41%. ಈಗ 41% ಕೊಡ್ತೇವೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಅದ್ರ ಬದಲು ತಮಗೆ 50% ಅಷ್ಟು ಸೆಂಟ್ರಲ್ ಟ್ಯಾಕ್ಸ್ ಗಳ ಅವಶ್ಯಕತೆ ಇದೆ, ಅಷ್ಟು ಪಾಲು ತಮಗೆ ಬೇಕು ಅಂತ ರಾಜ್ಯಗಳು ಕೇಳ್ತಾ ಇವೆ ಕೇಂದ್ರವನ್ನ. ಸ್ಟೇಟ್ ಹ್ಯಾವ್ ಲೆಸ್ ಚಾನ್ಸ್ ಟು ಸ್ಪೀಕ್ ಅಪ್. ಇಂಪಾರ್ಟೆಂಟ್ ಮೀಟಿಂಗ್ಸ್ ಲೈಕ್ ನೀತಿ ಆಯೋಗ್ ಅಂಡ್ GST ಕೌನ್ಸಿಲ್ ಹ್ಯಾಪನ್ ರೇರ್ಲಿ. ಮತ್ತೆ ಕೇಳಲಿಕ್ಕೂ ಸಹ ಸರಿಯಾಗಿ ಅವಕಾಶ ಸಿಗ್ತಾ ಇಲ್ಲ ರಾಜ್ಯಗಳಿಗೆ. ಯಾಕಂತಂದ್ರೆ ಈ ನೀತಿ ಆಯೋಗ, GST ಕೌನ್ಸಿಲ್ ಮುಂತಾದ ಸಂಸ್ಥೆಗಳ ಪ್ರಮುಖವಾದ ಸಭೆಗಳು ನಡೆಯೋದು ತುಂಬಾ ವಿರಳ, ಅಂತಂದ್ರೆ ಯಾವಾಗ್ಲೂ ನಡೀತಾ ಇರೋದಿಲ್ಲ, ಅಪರೂಪಕ್ಕೆಲ್ಲಾದ್ರೂ ನಡೆಯುತ್ತೆ. ಸೊ ಸ್ಟೇಟ್ಸ್ ಡೋಂಟ್ ಗೆಟ್ ಇನಫ್ ಚಾನ್ಸಸ್ ಟು ಶೇರ್ ದೇರ್ ಪ್ರಾಬ್ಲಮ್ಸ್ ಆರ್ ಐಡಿಯಾಸ್. ಹಾಗಾಗಿ ಸಭೆ ನಡೆಯೋದೇ ಅಪರೂಪ ಆಗಿರೋದ್ರಿಂದ ರಾಜ್ಯಗಳಿಗೆ ತಮ್ಮ ಸಮಸ್ಯೆಗಳನ್ನ, ಆಲೋಚನೆಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ದಿಸ್ ವೀಕನ್ಸ್ ಟ್ರೂ ಟೀಮ್ ವರ್ಕ್ ಬಿಟ್ವೀನ್ ಸೆಂಟ್ರಲ್ ಅಂಡ್ ಸ್ಟೇಟ್ಸ್. ಹಾಗಾಗಿ ಏನಾಗ್ತಾ ಇದೆ, ಕೇಂದ್ರ ಮತ್ತೆ ರಾಜ್ಯಗಳ ನಡುವಿನ ಒಕ್ಕೂಟ ವ್ಯವಸ್ಥೆ ದುರ್ಬಲಗೊಳ್ತಾ ಇದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ.
ಇದಾದ ನಂತರ ಮುಂದೆ ನೋಡೋಣ. ಮ್ಯಾನೇಜ್ ಅನಿಮಿಯಾ ಬಿಫೋರ್ ಪ್ರೆಗ್ನೆನ್ಸಿ ಅಂತಂದ್ರೆ ಅನಿಮಿಯಾದ ಬಗ್ಗೆ ಕೇಳಿರಬಹುದು ನೀವು, ರಕ್ತಹೀನತೆ. ಮೋಸ್ಟ್ ವುಮೆನ್ ಇನ್ ಇಂಡಿಯಾ ಆಲ್ರೆಡಿ ಹ್ಯಾವ್ ಅನಿಮಿಯಾ ಬಿಫೋರ್ ಪ್ರೆಗ್ನೆನ್ಸಿ. ಎಷ್ಟೋ ಮಹಿಳೆಯರಿಗೆ ಗರ್ಭಧಾರಣೆಗೆ ಮುಂಚೆನೆ ರಕ್ತಹೀನತೆಯ ಒಂದು ಕಾಯಿಲೆ ಇರುತ್ತೆ. ಓವರ್ 57% ಆಫ್ ವುಮೆನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್ ಸಫರ್ ಫ್ರಮ್ ಹಿಡನ್ ಅನಿಮಿಯಾ. ಅಂತಂದ್ರೆ ಈಗ ಮಗು ಹುಟ್ಟುವ ಸಂದರ್ಭ ಆ ವಯಸ್ಸಿನಲ್ಲಿ ಇರೋರಿಗೆ ಸುಮಾರು 57%ಗಿಂತ ಜಾಸ್ತಿ ಆ ವಯಸ್ಸಿನಲ್ಲಿ ಇರೋರು ಗುಪ್ತವಾದ ರಕ್ತಹೀನತೆ ಅಂತಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ವಿಚ್ ಲೀಡ್ಸ್ ಟು ಪ್ರಾಬ್ಲಮ್ ಲೈಕ್ ವೀಕ್ನೆಸ್, ಅರ್ಲಿ ಡೆಲಿವರಿ, ಲೋ ಬೇಬಿ ವೇಟ್ ಅಂಡ್ ಡೇಂಜರ್ ಟು ಮದರ್ಸ್ ಲೈಫ್ ಡ್ಯೂರಿಂಗ್ ಚೈಲ್ಡ್ ಬರ್ತ್. ಈ ರಕ್ತಹೀನತೆಯಿಂದಾಗಿ ಒಂದು ದೌರ್ಬಲ್ಯ ಅಂತಂದ್ರೆ ಶಕ್ತಿ ಇರೋದಿಲ್ಲ, ಅಶಕ್ತತೆ, ಆರಂಭಿಕ ಹೆರಿಗೆ ಟೈಮ್ನಲ್ಲಿ ತುಂಬಾ ಕಷ್ಟಗಳಾಗಬಹುದು, ಮತ್ತೆ ಕಡಿಮೆ ಮಗುವಿನ ತೂಕ, ಹೆರಿಗೆ ಸಮಯದಲ್ಲಿ ತಾಯಿಯ ಜೀವಕ್ಕೆ ಅಪಾಯ, ಹೀಗೆ ಬಹಳ ಬೇರೆ ಬೇರೆ ಸಮಸ್ಯೆಗಳು ಆಗುತ್ತೆ. ಚೆಕ್ ಅಂಡ್ ಟ್ರೀಟ್ ಅನಿಮಿಯಾ ಬಿಫೋರ್ ಪ್ರೆಗ್ನೆನ್ಸಿ, ನಾಟ್ ಜಸ್ಟ್ ಡ್ಯೂರಿಂಗ್. ಹಾಗಾಗಿ ಈ ರಕ್ತಹೀನತೆಯನ್ನ ಗರ್ಭಧಾರಣೆಯ ಮೊದಲೇ ಪರಿಶೀಲಿಸಿ ಚಿಕಿತ್ಸೆಯನ್ನು ನೀಡಬೇಕು. ರೆಗ್ಯುಲರ್ ಹೆಲ್ತ್ ಚೆಕಪ್ಸ್, ಬೆಟರ್ ಐರನ್ ಟ್ರೀಟ್ಮೆಂಟ್ ಲೈಕ್ ಐರನ್ ಇಂಜೆಕ್ಷನ್ಸ್ ಅಂಡ್ ಸ್ಕ್ರೀನಿಂಗ್ ಫಾರ್ ವಿಟಮಿನ್ B12, thyroid and sugar problems before pregnancy can make both mother and baby healthier and safer. ಇವಾಗ ನಾವು ಆರೋಗ್ಯ ತಪಾಸಣೆ ನಡೆಸೋದು, ಮತ್ತೆ ಕಬ್ಬಿಣಾಂಶದ ಕೊರತೆ ಇರುತ್ತೆ ಅದಕ್ಕೋಸ್ಕರ ಚಿಕಿತ್ಸೆ ನೀಡೋದು, ವಿಟಮಿನ್ B12, ಥೈರಾಯ್ಡ್, ಸಕ್ಕರೆ ಎಲ್ಲ ಅಂಶಗಳು ಯಾವ್ಯಾವ ರೀತಿ ಇದೆ ಪರಿಶೀಲನೆ ಮಾಡಿ ಗರ್ಭಧಾರಣೆಯ ಮೊದಲೇ ಇದನ್ನೆಲ್ಲ ನಡೆಸೋದ್ರಿಂದ ತಾಯಿ ಮತ್ತೆ ಮಗು ಇಬ್ಬರನ್ನ ನಾವು ಆರೋಗ್ಯಕರವಾಗಿ ಸುರಕ್ಷಿತವಾಗಿ ಇಡಿಸಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಯೂಟ್ಯೂಬ್ ಚಾನಲ್ಸ್ ಇರ್ಕ್ಡ್ ಆಸ್ ನ್ಯೂಸ್ ಏಜೆನ್ಸಿ ಡಿಮ್ಯಾಂಡ್ಸ್ ಲೈಸೆನ್ಸ್ ಫೀ ಫಾರ್ ಕಂಟೆಂಟ್. ಇದ್ರ ಬಗ್ಗೆ ಹಿಂದಿನ ವಾರದಿಂದ ಸುದ್ದಿ ಆಗ್ತಾ ಇದೆ. ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ ANI ಅನ್ನುವಂತ ಒಂದು ನ್ಯೂಸ್ ಏಜೆನ್ಸಿ ಇದೆ, ಅದೇನ್ ಹೇಳ್ತಾ ಇದೆ, ಆಸ್ಕಿಂಗ್ ಯೂಟ್ಯೂಬರ್ಸ್ ಟು ಪೇ ಫಾರ್ ಯೂಸಿಂಗ್ ದೇರ್ ವಿಡಿಯೋಸ್. ಯಾವುದೇ ವಿಡಿಯೋ ಮಾಡಬೇಕಾದ್ರೆ ಅದರಲ್ಲಿ ಬೇರೆ ಒಂದು ಈಗ ನ್ಯೂಸ್ ಚಾನೆಲಿನ ಎಷ್ಟೋ ವಿಡಿಯೋಗಳನ್ನ ಬಳಸ್ಕೊಳ್ಳೋದನ್ನ ನೀವು ನೋಡಿರಬಹುದು. ಆದ್ರೆ ಕಾಪಿರೈಟ್ ಲಾಸ್ಗಳಂತಿದೆ ಕೆಲವೊಂದು. ಅಂತಂದ್ರೆ ಈಗ ಒಂದು ಕೃತಿ ಅಥವಾ ಒಂದು ವಸ್ತು, ಒಂದು ವಿಷಯ ಯಾರು ಅದನ್ನ ಮೊದಲು ಸೃಷ್ಟಿ ಮಾಡಿರ್ತಾರೋ ಅಥವಾ ಸೃಜನಶೀಲತೆಯಿಂದ ಅದನ್ನ ಮೊದಲು ಕ್ರಿಯೇಟಿವ್ ಆಗಿ ಅದನ್ನು ತಂದಿರ್ತಾರೋ ಅವರ ಹಕ್ಕಿರುತ್ತೆ ಯಾವುದೇ ಒಂದು ವಿಷಯದ ಮೇಲೆ. ಹಾಗೆ ಅವರ ಒಂದು ಪರ್ಮಿಷನ್ ತೆಗೆದುಕೊಳ್ಳೋದು, ಅಥವಾ ಇನ್ನೊಂದು ಏನಂತಂದ್ರೆ ಟೋಟಲ್ ಇಂತಿಷ್ಟು ಹೊತ್ತಿದೆ ಅಂತ ಅಂದ್ರೆ ಟೋಟಲ್ ವಿಡಿಯೋದಲ್ಲಿ ಕೇವಲ 10% ಅಥವಾ ಅದಕ್ಕಿಂತ ಕಡಿಮೆ ಅಂಶವನ್ನ ಮಾತ್ರ ಎಜುಕೇಶನ್ ಪರ್ಪಸ್ ಮತ್ತೆ ಒಳ್ಳೆಯ ಉದ್ದೇಶಗಳಿಗೋಸ್ಕರ ಬಳಸ್ಕೊಳ್ಬಹುದು ಅಂತ ಕೆಲವೊಂದು ರೂಲ್ಸ್ ಗಳಿದೆ. ಆ ರೂಲ್ಸ್ ಗಳನ್ನ ನಾವು ಈಗ ನೋಡ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ಹೇಳ್ತಾ ಇರೋದೇನಂತಂದ್ರೆ ನ್ಯೂಸ್ ಏಜೆನ್ಸಿ ANI sending copyright complaints to YouTube channels and demanding license fees up to 48 lakh per year if they use ANI's video clips without permission. ಈಗ ANI ಪರ್ಮಿಷನ್ ತೆಗೆದುಕೊಳ್ಳದೆ ಅವ್ರೇನಾದ್ರೂ ಒಂದು ಚಿಕ್ಕ ಕ್ಲಿಪ್ ಅನ್ನ, ವಿಡಿಯೋ ಕ್ಲಿಪ್ ಅನ್ನ ತಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಅಳವಡಿಸ್ಕೊಂಡಿದ್ರೆ ಅವರಿಗೆ ಸುಮಾರು 48 ಲಕ್ಷದಷ್ಟು ಹಣ ಪಾವತಿಸಬೇಕು ಅಂತ ಅದು ಹೇಳ್ತಾ ಇದೆ, ಡಿಮ್ಯಾಂಡ್ ಮಾಡ್ತಾ ಇದೆ. ಇನ್ನು ಯೂಟ್ಯೂಬರ್ ಸೇ ಇಟ್ಸ್ ಅನ್ಫೇರ್ ಅಂಡ್ ಅಗೇನ್ಸ್ಟ್ ಕ್ರಿಯೇಟಿವ್ ಫ್ರೀಡಮ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬರ್ ಏನು ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಅಂತಂದ್ರೆ, ಮೆನಿ ಕ್ರಿಯೇಟರ್ಸ್ ಆರ್ಗ್ಯೂ ದೇ ಓನ್ಲಿ ಯೂಸ್ ಸ್ಮಾಲ್ ಕ್ಲಿಪ್ಸ್ ಫಾರ್ ನ್ಯೂಸ್ ಆರ್ ಎಜುಕೇಶನ್ ವಿಚ್ ಶುಡ್ ಕೌಂಟ್ ಆಸ್ ಫೇರ್ ಯೂಸ್ ಅಂಡರ್ ಕಾಪಿರೈಟ್ ಲಾ. ಈ ಕಾಪಿರೈಟ್ ಹಕ್ಕು ಸ್ವಾಮ್ಯತೆಯ ಸಂಬಂಧಪಟ್ಟಾಗಿ ಕಾನೂನಿನ ಅಡಿಯಲ್ಲಿ ಇದನ್ನ ನ್ಯಾಯಯುತವಾದ ಬಳಕೆ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕಂತಂದ್ರೆ ಅದನ್ನ ದೊಡ್ಡ ದೊಡ್ಡ ಕ್ಲಿಪ್ ಏನು ಯೂಸ್ ಮಾಡಿಲ್ಲ, ಅವರು ಸ್ಮಾಲ್ ಕ್ಲಿಪ್ಸ್ ಅನ್ನ ಅದರಲ್ಲೂ ನ್ಯೂಸ್ ಮತ್ತೆ ಎಜುಕೇಶನ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಇದು ಕಾಪಿರೈಟ್ ಲಾ ಅಡಿಯಲ್ಲಿ ಫೇರ್ ಅಂತಂದ್ರೆ ಇದು ನ್ಯಾಯಕ್ಕೆ ಯಾವುದೇ ಹಾನಿ ಮಾಡೋದಿಲ್ಲ, ಇದು ಕರೆಕ್ಟ್ ಆಗಿದೆ, ನ್ಯಾಯಯುತವಾಗಿ ನಾವು ಬಳಕೆ ಮಾಡ್ತಿದ್ದೇವೆ ಅಂತ ಯೂಟ್ಯೂಬರ್ ಗಳ ಅಭಿಪ್ರಾಯ. ದೇ ಬಿಲೀವ್ ಸಚ್ ಹೈ ಡಿಮ್ಯಾಂಡ್ಸ್ ಕುಡ್ ಹಾರ್ಮ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆನ್ ಯೂಟ್ಯೂಬ್. ಹಾಗಾಗಿ ಇಷ್ಟು ದೊಡ್ಡ ದೊಡ್ಡ ಮೊತ್ತವನ್ನ, ವರ್ಷಕ್ಕೆ 48-50 ಲಕ್ಷ, ಇಷ್ಟು ದೊಡ್ಡ ಮೊತ್ತವನ್ನ ಅವ್ರು ಕೇಳಿದ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೆ ಅಂತ ಯೂಟ್ಯೂಬರ್ಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇದಾದ ನಂತರ ಮುಂದೆ ಪುಟಿನ್ ಹ್ಯಾಸ್ ಗಾನ್ ಕ್ರೇಜಿ ಸೇಸ್ ಟ್ರಂಪ್ ಆಸ್ ರಷ್ಯಾ ಸೆಟ್ಸ್ ಆಫ್ ಇಟ್ಸ್ ಲಾರ್ಜೆಸ್ಟ್ ಡ್ರೋನ್ ಸ್ಟ್ರೈಕ್. ಗಾನ್ ಕ್ರೇಜಿ ಅಂತಂದ್ರೆ ಅವರಿಗೆ ತಲೆ ಸರಿ ಇಲ್ಲ ಅಂತ ಆ ರೀತಿ ಅದೇ ಹೇಳ್ತಾ ಇದ್ದಾರೆ ಎಲ್ಲ ಕಡೆ. ಅಂದ್ರೆ ಪುಟಿನ್ ಅವರಿಗೆ ಈಗ ಸದ್ಯಕ್ಕೆ ಬುದ್ಧಿ ಭ್ರಮಣೆ ಆದ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ಟ್ರಂಪ್ ಅವರು ಹೇಳಿದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ರಷ್ಯಾ ಲಾಂಚ್ಡ್ ಅ ರೆಕಾರ್ಡ್ ನಂಬರ್ ಆಫ್ ಡ್ರೋನ್ ಅಟ್ಯಾಕ್ಸ್ ಆನ್ ಯುಕ್ರೇನ್ ಮೇಲೆ ದೊಡ್ಡ ಮಟ್ಟದ ಡ್ರೋನ್ ದಾಳಿಯನ್ನು ಆರಂಭಿಸಿಬಿಟ್ಟಿದೆ. ಇನ್ ಜಸ್ಟ್ 3 days ರಷ್ಯಾ ಸೆಂಟ್ ಅರೌಂಡ್ 900 ಡ್ರೋನ್ಸ್. 3 ದಿನಗಳಲ್ಲಿ ಸುಮಾರು 900 ಡ್ರೋನ್ಗಳನ್ನ ಕಳಿಸ್ತಾ ಇದೆ, ಇನ್ಕ್ಲೂಡಿಂಗ್ 355 ಸಿಂಗಲ್ ನೈಟ್. ಒಂದೇ ರಾತ್ರಿಯಲ್ಲಿ 355 ಡ್ರೋನ್ ಕಳಿಸಿದ್ದಾರೆ.
ಮೇಕಿಂಗ್ ಇಟ್ ದಿ ಬಿಗ್ಗೆಸ್ಟ್ ಡ್ರೋನ್ ಸ್ಟ್ರೈಕ್ ಸಿನ್ಸ್ ದಿ ವಾರ್ ಬಿಗನ್. ವಾರ್ ಆದಾಗಿಂದ ಇದಿಷ್ಟು ಇದೇ ದೊಡ್ಡ ಡ್ರೋನ್ ಅಟ್ಯಾಕು. ಈಗ ಅದಕ್ಕೋಸ್ಕರ ಟ್ರಂಪ್ ಕ್ರಿಟಿಸೈಸ್ಡ್ ಪುಟಿನ್. ಟ್ರಂಪ್ ಅವರು ಪುಟಿನ್ ಅನ್ನ ಟೀಕೆ ಮಾಡ್ತಾ ಇದ್ದಾರೆ. US President Donald Trump said Putin has gone crazy for attacking Ukraine like this, especially when the US is trying to make peace. ಅಮೆರಿಕ ಎಲ್ಲ ಕಡೆ ಶಾಂತಿ ಸ್ಥಾಪನೆಗೆ ಪ್ರಯತ್ನ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಈಗ ಇವರು ಪುಟಿನ್ ಅವರು ಹೀಗೆ ಮಾಡ್ತಾ ಇರೋ ಸರಿಯಲ್ಲ, ಈ ರೀತಿ ಮಾಡ್ತಾ ಇದಾರಲ್ಲ ಇವರು ಅಂತ ಟ್ರಂಪ್ ಅವರು ಟೀಕೆ ಮಾಡ್ತಾ ಇದ್ದಾರೆ. ಮುಂದಿನದು ಇಲ್ಲಿ ನೋಡಿ, ಸೈನ್ಸ್ ಅಲ್ಲಿ ದ ಡಾನ್ ಆಫ್ ಆಟೋನಮಸ್ ಸ್ಯಾಟಲೈಟ್ಸ್ ಅಂಡ್ ದಿ ಲೀಗಲ್ ವ್ಯಾಕ್ಯೂಮ್ ಅಬೋವ್ ಅಸ್. ಎಲ್ಲೆಲ್ಲೆಲ್ಲಿ AI ಬರುತ್ತೆ, ಆಟೋನಮಸ್ ಮಷಿನ್ಗಳು ಬರುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಈಗ ಸ್ಯಾಟಲೈಟ್ಗಳಲ್ಲೂ AI ಪವರ್ಡ್ ಸ್ಯಾಟಲೈಟ್ಸ್ ಕ್ಯಾನ್ ಆಕ್ಟ್ ಆನ್ ದೇರ್ ಓನ್. ಇಂಥ AI ಚಾಲಿತ ಉಪಗ್ರಹಗಳು ಸ್ವಯಂ ಚಾಲನೆ, ಈಗ ಸ್ವಯಂ ಚಾಲಿತ ಕಾರುಗಳಂತ ಇರುತ್ತಲ್ವಾ, ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಅಂತ ಹೇಳ್ತೇವೆ, ಯಾರು ಇರಬೇಕಾಗಿಲ್ಲ ಅದನ್ನ ಓಡಿಸೋರು. ಆ ರೀತಿ ಈಗ AI ಪವರ್ಡ್ ಸ್ಯಾಟಲೈಟ್ಸ್ಗಳು ಸಹ ವರ್ಕ್ ಆಗಬಹುದು, ಸ್ವಯಂ ಕಾರ್ಯನಿರ್ವಹಿಸಬಹುದು. ಬಟ್ ಇಫ್ ದೇ ಮೇಕ್ ಅ ಮಿಸ್ಟೇಕ್, ಆದ್ರೆ ಆ ಸ್ಯಾಟಲೈಟ್ ಅಲ್ಲಿ ಏನಾದರೂ ತಪ್ಪಾದ್ರೆ, ಸ್ಯಾಟಲೈಟ್ ಇಂದ ಏನಾದರೂ ತಪ್ಪಾದ್ರೆ, ಇಟ್ ಕುಡ್ ಕಾಸ್ ಸೀರಿಯಸ್ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ಸ್. ಏನಾದರೂ ಮಿಸ್ಟೇಕ್ ಆದ್ರೆ ಅದರಿಂದ ಅಂತಾರಾಷ್ಟ್ರೀಯ ಸಮಸ್ಯೆ ಉಂಟಾಗಬಹುದು. ಇವನ್ ವಾರ್, ಕೆಲವೊಂದ್ಸರಿ ಅದು ಯುದ್ಧಕ್ಕೆ ಹೋಗ ಮುಟ್ಬಹುದು. ರೈಟ್ ನೌ ನೋ ಕ್ಲಿಯರ್ ಲಾಸ್ ಎಕ್ಸಿಸ್ಟ್ ಟು ಹ್ಯಾಂಡಲ್ ಸಚ್ ಸಿಚುವೇಶನ್ ಇನ್ ಸ್ಪೇಸ್. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಘಟನೆಗಳಾದ್ರೆ ಅದನ್ನ ಪರಿಹರಿಸಲಿಕ್ಕೆ, ಅದನ್ನ ಬಗೆಹರಿಸಲಿಕ್ಕೆ ಯಾವುದೇ ಕಾನೂನುಗಳು ಇಲ್ಲ. ಯಾಕಂತಂದ್ರೆ ಕರೆಂಟ್ ಸ್ಪೇಸ್ ಲಾಸ್ ವರ್ ರಿಟನ್ ವೆನ್ ಹ್ಯೂಮನ್ಸ್ ಕಂಟ್ರೋಲ್ಡ್ ಎವ್ರಿಥಿಂಗ್. ಈಗಿರೋ ಲಾಗಳೆಲ್ಲ ಇದೆಯಲ್ವಾ, ಇದೆಲ್ಲ ತಯಾರು ಮಾಡಿದ್ದು ಬಹಳ ಹಿಂದೆ. ಆವಾಗ ಎಲ್ಲ ಮನುಷ್ಯನೇ ಕಂಟ್ರೋಲ್ ಮಾಡ್ತಾ ಇದ್ದ, ಈ AI ಎಲ್ಲ ಬಂದಿರಲಿಲ್ಲ. ಹಾಗಾಗಿ ಎಲ್ಲ ತಾನೇ ಕಂಟ್ರೋಲ್ ಮಾಡಬಹುದು ಅಂತ ಆಗಿನ ಒಂದು ನಿಯಮಗಳನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಬಟ್ ನಾವು ವಿತ್ ಸ್ಮಾರ್ಟ್ ಸ್ಯಾಟಲೈಟ್ಸ್ ಮೇಕಿಂಗ್ ಡಿಸಿಷನ್ಸ್ ಆನ್ ದೇರ್ ಓನ್, ಆ ಸ್ಯಾಟಲೈಟ್ಗಳೇ ತೀರ್ಮಾನವನ್ನು, ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇವೆ. ಈಗೇನ್ ಬೇಕು? ವಿ ನೀಡ್ ಅ ನ್ಯೂ ಇಂಟರ್ನ್ಯಾಷನಲ್ ರೂಲ್ಸ್ ಟು ಡಿಸೈಡ್ ಹೂ ಇಸ್ ರೆಸ್ಪಾನ್ಸಿಬಲ್ ಇಫ್ ಸಮಥಿಂಗ್ ಗೋಸ್ ರಾಂಗ್, ದ ಕಂಟ್ರಿ, ಆಪರೇಟರ್ ಆರ್ ದಿ AI ಇಟ್ ಸೆಲ್ಫ್. ಏನಾದ್ರು ತಪ್ಪಾದ್ರೆ, ಏನಾದ್ರು ದೊಡ್ಡ ದುರಂತ ಆದ್ರೆ ಯಾರು ಇದಕ್ಕೆ ಹೊಣೆ? ಅದನ್ನ ಲಾಂಚ್ ಮಾಡಿರುವ ಕಂಟ್ರಿನ, ಅಥವಾ ಅದನ್ನ ಆಪರೇಟ್ ಮಾಡ್ತಾ ಇರುವಂತಹ ಸ್ಪೇಸ್ ಏಜೆನ್ಸಿನ, ಅಥವಾ AI ನ? ಯಾರು ಇದಕ್ಕೆ ಹೊಣೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಹಾಗೆ ಹೊಸ ಇಂಟರ್ನ್ಯಾಷನಲ್ ರೂಲ್ಸ್ ಗಳ ಅವಶ್ಯಕತೆ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ವೈ ಆರ್ ಶುಗರ್ ಬೋರ್ಡ್ಸ್ ನೆಸೆಸರಿ ಇನ್ ಸ್ಕೂಲ್ಸ್. ಶಾಲೆಗಳಲ್ಲಿ ಸಕ್ಕರೆ ಮಂಡಳಿ ಅಂತ ಒಂದು ದೊಡ್ಡ ಮಟ್ಟದ ಮಂಡಳಿ ಅಲ್ಲ, ಶಾಲೆಯ ಒಂದು ಹಂತದಲ್ಲಿ ಒಂದು ಸಕ್ಕರೆ ಶುಗರ್ ಬೋರ್ಡ್ಸ್ ಗಳನ್ನ ಓಪನ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಶುಗರ್ ಬೋರ್ಡ್ಸ್ ಇನ್ ಸ್ಕೂಲ್ಸ್ ಏನ್ ಮಾಡುತ್ತೆ? ಅದು ಹೆಲ್ಪ್ ಕಿಡ್ಸ್ ಲರ್ನ್ ಹೌ ಮಚ್ ಶುಗರ್ ಈಸ್ ಇನ್ ಪಾಪ್ಯುಲರ್ ಡ್ರಿಂಕ್ಸ್ ಅಂಡ್ ಸ್ನಾಕ್ಸ್. ನಾವು ಬೇರೆ ಬೇರೆ ಸ್ನಾಕ್ಸ್ ಗಳನ್ನ ಕನ್ಸಿಡರ್ ಮಾಡ್ತೀವಲ್ವಾ, ಅಂತಂದ್ರೆ ಈಗ ಹೊರಗಡೆ ಬೇಕರಿ ಐಟಮ್ಸ್ಗಳು, ಮತ್ತೆ ಕೋಕೋ ಕೋಲಾ, ಸ್ಪ್ರೈಟು, 7 ಅಪ್, ಹೀಗೆ ಬೇರೆ ಬೇರೆ ಡ್ರಿಂಕ್ಸ್ ಅದೆಲ್ಲ ಇರುತ್ತೆ, ಸ್ನಾಕ್ಸ್ ಡ್ರಿಂಕ್ಸ್. ಅದರಲ್ಲಿ ಈ ಸಕ್ಕರೆಯ ಪ್ರಮಾಣ ಎಷ್ಟಿರುತ್ತೆ ಅನ್ನೋದನ್ನ ಮಕ್ಕಳಿಗೆ ತಿಳಿಸುತ್ತೆ. ಶೋವಿಂಗ್ ದಿ ಹೆಲ್ತ್ ರಿಸ್ಕ್ ಆಫ್ ಈಟಿಂಗ್ ಟೂ ಮಚ್ ಶುಗರ್ ಇನ್ ಫನ್ ಅಂಡ್ ಈಸಿ ವೇ. ಮುಖ್ಯವಾಗಿ ಈ ಒಂದು ಸಕ್ಕರೆ ಜಾಸ್ತಿ ತೆಗೆದುಕೊಳ್ಳೋದ್ರಿಂದ, ಹೆಚ್ಚು ತಿನ್ನೋದ್ರಿಂದ ಏನೇನು ಅಪಾಯ ಆಗುತ್ತೆ ಆರೋಗ್ಯದ ಮೇಲೆ ಅನ್ನೋದನ್ನ ಒಂಥರ ಎಂಜಾಯಬಲ್, ಮಕ್ಕಳು ಎಂಜಾಯ್ ಮಾಡೋ ರೀತಿ ಫನ್ ಆಗಿ ಅವರಿಗೆ ತಿಳಿಸ್ತಾರೆ ಶುಗರ್ ಬೋರ್ಡ್ಸ್ ಮೂಲಕ. ಯಾಕೆ ಇದು ಬಂತು ಅಂತಂದ್ರೆ, ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, NCPCR ಅಂತಿದೆ, ಸಪೋರ್ಟ್ ಶುಗರ್ ಬೋರ್ಡ್ಸ್ ಬಿಕಾಸ್ ಮೋರ್ ಚಿಲ್ಡ್ರನ್ ಇನ್ ಇಂಡಿಯಾ ಆರ್ ಗೆಟಿಂಗ್ ಟೈಪ್ 2 ಡಯಾಬಿಟಿಸ್ ಡ್ಯೂ ಟು ಈಟಿಂಗ್ ಟೂ ಮಚ್ ಶುಗರ್. ನೋಡಿ, ಮಕ್ಕಳಿಗೆ ಸಕ್ಕರೆ ಕಾಯಿಲೆ ಬರ್ತಾ ಇದೆ, ಟೈಪ್ 2 ಮಧುಮೇಹ ಬರ್ತಾ ಇದೆ. ಹೀಗಾಗಿ NCPCR ಸಕ್ಕರೆ ಮಂಡಳಿಗಳನ್ನ ಬೆಂಬಲಿಸ್ತಾ ಇದೆ. ನಾವು ಒಂದು ಕಾಲದಲ್ಲಿ ಹಸಿವಿನಿಂದ ಬಳಲ್ತಾ ಇರೋರಿದ್ರು, ಈಗ ಹೆಚ್ಚು ತಿನ್ನೋದ್ರಿಂದ, ಸಕ್ಕರೆ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ರೋಗಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಹೇಳ್ತಾರಲ್ವಾ ಅಂತಂದ್ರೆ, ಹಸಿವಿನಿಂದ ಸಾಯೋರಿಗಿಂತ ಸ್ಥೂಲಕಾಯದಿಂದ, ಒಬೆಸಿಟಿಯಿಂದ ಸಾಯುವವರ ಪ್ರಮಾಣ ಜಾಸ್ತಿ ಆಗಿದೆ, ಹೆಚ್ಚು ತಿನ್ನೋದ್ರಿಂದ ಸಾಯುವವರ ಪ್ರಮಾಣ ಜಾಸ್ತಿ ಆಗಿದೆ ಅಂತ. ಇದಾದ್ಮೇಲೆ ಲಾಸ್ಟು, ಸೈಂಟಿಸ್ಟ್ ಫೈನಲಿ ಸಾಲ್ವ್ ದಿ 160-year-old ಪ್ರಾಬ್ಲಮ್ ಆಫ್ ಮೆಂಡಲ್ಸ್ ಪೀಸ್. ನೋಡಿ, ಇಲ್ಲಿ ಮುಖ್ಯವಾಗಿ ಇದೊಂದು ನೆನ್ಪಿಟ್ಕೊಳ್ಳಿ, ಗ್ರೆಗೋರ್ ಜೋಹಾನ್ ಮೆಂಡಲ್, ನೋನ್ ಆಸ್ ದಿ ಫಾದರ್ ಆಫ್ ಜೆನೆಟಿಕ್ಸ್, ಇವರನ್ನ ತಳಿಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಈಗ ಸೈಂಟಿಸ್ಟ್ಗಳು ಏನ್ ಮಾಡಿದ್ದಾರೆ ಅಂತಂದ್ರೆ, ಫೌಂಡ್ ದಿ ಸ್ಪೆಸಿಫಿಕ್ ಪಾರ್ಟ್ಸ್ ಆಫ್ ಪೀ ಪ್ಲಾಂಟ್ ಜೀನ್ಸ್ ದಟ್ ಎಕ್ಸ್ಪ್ಲೇನ್ ಟ್ರೇಡ್ಸ್ ಮೆಂಡಲ್ ಸ್ಟಡೀಡ್. ಬೀಜದ ಆಕಾರ, ಈಗ ಪೀ ಪ್ಲಾಂಟ್ಸ್ ಅಂತಂದ್ರೆ ಬಟಾಣಿ ಸಸ್ಯಗಳಿಗೆ, ಅದರ ಜೀನ್ಗಳಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಆಕಾರ, ಹೂವಿನ ಬಣ್ಣ, ಅದಕ್ಕೆ ಸಂಬಂಧಪಟ್ಟ ಗುಣಲಕ್ಷಣಗಳನ್ನ ವಿವರಿಸುವಂತಹ ಜೀನ್ಗಳ ಕೆಲವು ನಿರ್ದಿಷ್ಟ ಭಾಗಗಳನ್ನ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಇದು ಎಷ್ಟೋ ದಿನಗಳಿಂದ ಆಗ್ತಾ ಇರಲಿಲ್ಲ. ದಿಸ್ ಸಾಲ್ವ್ಸ್ ಮಿಸ್ಟರಿ ದಟ್ ಲಾಸ್ಟೆಡ್ 160 years.
160 ವರ್ಷಗಳಿಂದ ಇದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ರು. ಈಗ ಅದನ್ನ ಸಾಲ್ವ್ ಮಾಡಿದ್ದಾರೆ. ದೇ ಲುಕ್ಡ್ ಎಟ್ ದಿ DNA ಆಫ್ ಮೆನಿ ಪೀ ಪ್ಲಾಂಟ್ಸ್ ಟು ಲರ್ನ್ ಮೋರ್ ಅಬೌಟ್ ದೀಸ್ ಟ್ರೇಟ್ಸ್. ದಿಸ್ ನ್ಯೂ ನಾಲೆಜ್ ಕ್ಯಾನ್ ಹೆಲ್ಪ್ ಗ್ರೋ ಬೆಟರ್ ಕ್ರಾಪ್ಸ್ ಅಂಡ್ ಪ್ರೊಟೆಕ್ಟ್ ದೆಮ್ ಫ್ರಮ್ ಡಿಸೀಸಸ್. ಈಗ ಇದರ ಬಗ್ಗೆ ಹೆಚ್ಚು ತಿಳ್ಕೊಂಡಿದ್ದಾರೆ. ಹಾಗಾಗಿ ಈ ಜ್ಞಾನದಿಂದ ಬೆಳೆಗಳನ್ನ ಉತ್ತಮವಾಗಿ ಬೆಳಿಲಿಕ್ಕೆ, ಆ ಪೀ ಪ್ಲಾಂಟ್ ಗಳನ್ನ, ಬಟಾಣಿ ಸಸ್ಯಗಳನ್ನ ರೋಗಗಳಿಂದ ರಕ್ಷಿಸಲಿಕ್ಕೆ ಸಹಾಯ ಆಗುತ್ತೆ. ಇಷ್ಟು ಮುಖ್ಯವಾದ ಆರ್ಟಿಕಲ್ಗಳು. ವೊಕ್ಯಾಬ್ಯುಲರಿ ನೋಡೋಣ. ದ ಗಾರ್ಡನ್ ಲುಕ್ಡ್ ರೆಸ್ಪ್ಲೆಂಡೆಂಟ್ ಇನ್ ದ ಮಾರ್ನಿಂಗ್ ಸನ್ಲೈಟ್. ಗಾರ್ಡನ್ ಹೇಗೆ ಕಾಡ್ತಾ ಇತ್ತು? ರೆಸ್ಪ್ಲೆಂಡೆಂಟ್, ಬ್ರೈಟ್, ಶೈನಿ, ಹೊಳಿತಾ ಇತ್ತು. ಮುಂಜಾನೆಯ ಸೂರ್ಯನ ಕಿರಣದಿಂದಾಗಿ ಆ ಒಂದು ಉದ್ಯಾನವನ ಹೊಳಿತಾ ಇತ್ತು. ಫಿಲ್ಡ್ ವಿತ್ ಬ್ರೈಟ್ ಫ್ಲವರ್ಸ್ ಅಂಡ್ ಬಟರ್ಫ್ಲೈಸ್. ಎಲ್ಲ ಕಡೆ ಹೂಗಳು, ಚಿಟ್ಟೆಗಳು ತುಂಬಿಕೊಂಡಿದ್ವು. ಬಟ್ ರವಿ ಸ್ಟುಡ್ ದೇರ್ ವಿತ್ ಲಿಸ್ಟ್ಲೆಸ್ ಫೇಸ್. ಅಂದ್ರೆ ರವಿ ನಿಂತ್ಕೊಂಡಿದ್ದ ಹೇಗಿದ್ದ ಅಂತಂದ್ರೆ ಲಿಸ್ಟ್ಲೆಸ್, ಅಂದ್ರೆ ವಿತೌಟ್ ಎನರ್ಜಿ, ಡಲ್, ಉತ್ಸಾಹ ಇಲ್ಲದೆ ನಿಷ್ಕ್ರಿಯವಾಗಿ ರವಿ ಇದ್ದ ಅಲ್ಲಿ. ಫೀಲಿಂಗ್ ನೋ ಎನರ್ಜಿ ಆರ್ ಜಾಯ್. ಯಾವುದೇ ಎನರ್ಜಿ ಇರಲಿಲ್ಲ. ಯಾಕಂತಂದ್ರೆ ಹಿ ಹ್ಯಾಡ್ ಬಿನ್ ಥಿಂಕಿಂಗ್ ಅಬೌಟ್ ಹಿಸ್ ಅಬಾರ್ಟಿವ್ ಪ್ಲಾನ್ ಟು ಸ್ಟಾರ್ಟ್ ಅ ಬಿಸ್ನೆಸ್. ಅವ್ನು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ? ಅಬಾರ್ಟಿವ್ ಪ್ಲಾನ್. ಅಬಾರ್ಟಿವ್ ಅಂತಂದ್ರೆ ವಿಫಲ ಆಗಿರೋದು, ಪರಿಪೂರ್ಣ ಆಗದೆ ಇರೋದು, ಅನ್ಸಕ್ಸಸ್ಫುಲ್ ಆಗಿರುವಂತಹ ಒಂದು ಪ್ಲಾನ್ ಏನಾಗಿತ್ತು? ಸ್ಟಾರ್ಟ್ ಅ ಬಿಸ್ನೆಸ್, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ವಿಚ್ ಹ್ಯಾಡ್ ಫೇಲ್ಡ್ ಬಿಫೋರ್ ಇಟ್ ಇವನ್ ಬಿಗನ್. ಇನ್ನು ಸ್ಟಾರ್ಟ್ ಆಗಿರಲಿಲ್ಲ, ಅಲ್ಲಿ ತನಕನೇ ಅದು ಫೇಲ್ ಆಯ್ತು. ಇಸ್ ಮೈಂಡ್ ಆಫನ್ ವಾಂಡರ್ಡ್ ಇನ್ ಟು ಒಬ್ಲಿವಿಯನ್. ಒಬ್ಲಿವಿಯನ್ ಅಂತಂದ್ರೆ ಮರೆತು ಹೋಗೋದು ಅಥವಾ ಅನ್ಅವೇರ್. ಕೆಲವೊಂದ್ಸಾರಿ ಅದು ಅವನಿಗೆ ಎಲ್ಲಿ ಹೋಗ್ತಾ ಇದೆ ಅನ್ನೋ ಅಥವಾ ಎಲ್ಲಿದ್ದೇನೆ ತಾನು ಅನ್ನೋದನ್ನ ಕೆಲವೊಂದ್ಸಾರಿ ಅವನ ಮೈಂಡ್ ಮರೆಸ್ಬಿಡ್ತಾ ಇತ್ತು. ಫಾರ್ಗೆಟಿಂಗ್ ದಿ ಅಫೋರ್ ಮೆನ್ಷನ್ಡ್ ಲೆಸನ್ಸ್ ಹಿ ಹ್ಯಾಡ್ ಲರ್ನ್ ಫ್ರಮ್ ಹಿಸ್ ಮಿಸ್ಟೇಕ್ಸ್. ಒಬ್ಲಿವಿಯನ್ ಅಂತಂದ್ರೆ ಮರ್ತು ಹೋಗೋದು. ಯಾವ್ದನ್ನ ಫಾರ್ಗೆಟಿಂಗ್ ಆಗ್ತಾ ಇತ್ತು, ಯಾವ್ದನ್ನ ಮರಿತಾ ಇದೆ ಅಂತಂದ್ರೆ ಅಫೋರ್ ಮೆನ್ಷನ್ಡ್ ಲೆಸನ್ಸ್. ಅಫೋರ್ ಮೆನ್ಷನ್ ಅಂತಂದ್ರೆ ಮೊದಲೇ ಉಲ್ಲೇಖಿಸಿರೋದು, ಆಲ್ರೆಡಿ ಮೆನ್ಷನ್ ಅಂತ. ಇಲ್ಲಿ ಇದರ ಅರ್ಥ ಏನಂತಂದ್ರೆ ಮೊದಲೇ ಕಲಿತಂತಹ ಕೆಲವೊಂದು ಪಾಠಗಳನ್ನ ಅವನು ನೆನಪಿಟ್ಕೊಂಡಿರ್ಲಿಲ್ಲ. ಹಿ ಹ್ಯಾಡ್ ಲರ್ನ್ ಫ್ರಮ್ ಹಿಸ್ ಮಿಸ್ಟೇಕ್ಸ್. ಹಳೆ ತಪ್ಪುಗಳಿಂದ ಕಲಿತ ಪಾಠವನ್ನ ಅವನು ನೆನಪಿಟ್ಕೊಳ್ತಾ ಇರ್ಲಿಲ್ಲ. ಹೀಗಾಗಿ ಅವನಿಗೆ ಮತ್ತೆ ವಿಫಲತೆ ಎದುರಾಯ್ತು. ಇನ್ನು ನಿನ್ನೆಯ ಕ್ವಶನ್ ನೋಡೋಣ. ಬಾಸೆಲ್ 3 ಅಕಾರ್ಡ್ ಆರ್ ಸಿಂಪ್ಲಿ ಬಾಸೆಲ್ 3 ಆಫನ್ ಸೀನ್ ಇನ್ ದ ನ್ಯೂಸ್. ಇದಕ್ಕೆ ಉತ್ತರ ಇಂಪ್ರೂವ್ ಬ್ಯಾಂಕಿಂಗ್ ಸೆಕ್ಟರ್ ಅಬಿಲಿಟಿ, ಡೀಲ್ ವಿತ್ ಫಿನಾನ್ಷಿಯಲ್ ಅಂಡ್ ಎಕನಾಮಿಕ್ ಸ್ಟ್ರೆಸ್ ಅಂಡ್ ಇಂಪ್ರೂವ್ ರಿಸ್ಕ್ ಮ್ಯಾನೇಜ್ಮೆಂಟ್. ಇವತ್ತಿನ ಕ್ವಶನ್ ನೋಡಿ. ವೆನ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಡ್ಯೂಸಸ್ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, SLR ಅಂತ ಕರೀತೇವೆ, by 50 basis points, which of the following is likely to happen? SLR 50 basis point ಅಷ್ಟು ಕಡಿಮೆ ಆದಾಗ ಏನಾಗುತ್ತೆ? India's GDP growth rate increases drastically. Foreign institutional investors may bring more capital into our country. Scheduled commercial banks may cut their lending rates. It may drastically reduce the liquidity to the banking system. ಇದಕ್ಕೆ ಉತ್ತರವನ್ನು ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್ ನೋಡಿ, ಹಳೇದು, ಸೊಸೈಟಿಲಿ ಬಂದಿದ್ದು. ವಾಟ್ ಮೇಕ್ಸ್ ಇಂಡಿಯನ್ ಸೊಸೈಟಿ ಯುನಿಕ್ ಇನ್ ಸಸ್ಟೈನಿಂಗ್ ಇಟ್ಸ್ ಕಲ್ಚರ್? ಡಿಸ್ಕಸ್. ಭಾರತೀಯ ಸಂಸ್ಕೃತಿ ಅಥವಾ ಈ ಒಂದು ನಮ್ಮ ಪರಂಪರೆ ಏನೇನು ಹೇಳ್ತೇವಲ್ವಾ, ಕಲ್ಚರ್ ಬಗ್ಗೆ, ಅದೆಲ್ಲ ಹೇಗೆ ಮುಂದುವರ್ಕೊಂಡು ಬರ್ತಾ ಇದೆ, ಏನು ಕಾರಣ ಇರಬಹುದು ಇದಕ್ಕೆ? ವಾಟ್ ಮೇಕ್ಸ್ ಇಂಡಿಯನ್ ಸೊಸೈಟಿ ಯುನಿಕ್. ವಿಶಿಷ್ಟತೆ ಏನು ನಮ್ಮ ದೇಶದ ವಿಶಿಷ್ಟತೆ? ಯಾವುದ್ರಲ್ಲಿ? ಕಲ್ಚರ್ನ, ಸಂಸ್ಕೃತಿನ ಹೀಗೆ ಸಸ್ಟೈನ್ ಮಾಡ್ಕೊಂಡು ಬಂದಿದ್ಯಲ್ವಾ, ಯಾವುದ ಕಾರಣ? ಡಿಸ್ಕಸ್ ಮಾಡಿ. ಇದ್ರ ಬಗ್ಗೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು. ಥಿಂಕ್ ಮಾಡ್ಲಿಕ್ಕೆ ಒಂದು ಕ್ವಶನ್ ಇದೆ. ಹೌ ಕ್ಯಾನ್ ಇಂಡಿಯಾ ಬಿಲ್ಡ್ ಅ ಕಲ್ಚರ್ ಆಫ್ ಸೈಂಟಿಫಿಕ್ ಟೆಂಪರಮೆಂಟ್ ವಿತೌಟ್ ಬೀಯಿಂಗ್ ಸೀನ್ ಆಸ್ ಡಿಸ್ಮಿಸಿವ್ ಆಫ್ ಟ್ರೆಡಿಷನ್ ಆರ್ ಫೇತ್? ಇದು ಬಹಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಥಿಂಕ್ ಮಾಡಿ. ಯಾಕಂತಂದ್ರೆ ನಾವು ಒಂದು ಕಡೆ ಫೇತ್, ಬಿಲೀಫ್, ಟ್ರೆಡಿಷನ್ ಅಂತ ಒಂದ್ ಕಡೆ ಇರ್ತವೆ, ಅಥವಾ ನಮ್ಮ ನಂಬಿಕೆಗಳಿರುತ್ತೆ, ಆಚರಣೆಗಳಿರುತ್ತೆ. ಅದರ ಜೊತೆ ಸೈಂಟಿಫಿಕ್ ಟೆಂಪರಮೆಂಟ್, ವೈಜ್ಞಾನಿಕ ಮನೋಭಾವ, ಇದನ್ನು ಸಹ ತೆಗೆದುಕೊಂಡು ಹೋಗಬೇಕು. ವಿಜ್ಞಾನದಲ್ಲಿ ನಾವು ಸ್ವಲ್ಪ ಹಿಂದಿದ್ದೇವೆ ಅಂತ ಬೇರೆ ದೇಶಗಳು ಹೇಳ್ತಾ ಇರುತ್ತೆ. ಹಾಗಾಗಿ ನಮ್ಮ ನಂಬಿಕೆಗಳು ಒಂದ್ ಕಡೆ, ಇನ್ನೊಂದ್ ಕಡೆ ವೈಜ್ಞಾನಿಕ ಮನೋಭಾವ, ಇದು ಎರಡನ್ನ ಹೇಗೆ ನಾವು ತೆಗೆದುಕೊಂಡು ಹೋಗ್ಬೇಕು, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಸೈಂಟಿಫಿಕ್ ಟೆಂಪರಮೆಂಟ್ ಅನ್ನ ಹೇಗೆ ಡೆವಲಪ್ ಮಾಡೋದು, ಹೇಗೆ ಅಂತಂದ್ರೆ ಅದರಿಂದ ಯಾವ್ದೇ ಟ್ರೆಡಿಷನ್, ಫೇತ್ಗೆ ಹಾನಿ ಆಗದೆ ಇರೋ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಥಿಂಕ್ ಮಾಡಿ ಕಮೆಂಟ್ ಮಾಡಬಹುದು, ನಿಮಗೆ ಬಿಟ್ಟಿದ್ದು. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.